SSLC ಎಕ್ಸಾಮ್ನ ಮಿಡ್ ಟರ್ಮ್ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂತೆ ಐ ಆಮ್ ದ ಲ್ಯಾಂಡ್ ಪೋಯಮ್ನ ಸಮರಿಯನ್ನು ನಾವು ಇಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೇವೆ. ತುಂಬ ಸಿಂಪಲ್ ಆಗಿರ್ತಕ್ಕಂತಹ ಪಾಯಿಂಟ್ಸ್ಗಳನ್ನು ನಿಮ್ಮ ಎಕ್ಸಾಮ್ಗೆ ಹೆಲ್ಪ್ ಆಗಲಿ ಅಂತೇಳಿ ನಾನಿಲ್ಲಿ ನಿಮಗೆ ಈ ಒಂದು ಸಮರಿಗಳನ್ನು ಕೊಡ್ತಾ ಇದ್ದೇನೆ. ಬನ್ನಿ ಈ ಒಂದು ಪಾಯಿಂಟ್ಸ್ಗಳನ್ನು ನೋಡ್ತಾ ಹೋಗೋಣ. ಈ ಪಾಯಿಂಟ್ಸ್ಗಳನ್ನು ನೆನಪಿಟ್ಕೊಳ್ಳಿ. ಬರ್ತಕ್ಕಂತಹ ಅಂದರೆ ನಾಳೆ ಎಕ್ಸಾಮಲ್ಲಿ ನೀವು ಈ ಪಾಯಿಂಟ್ಸ್ಗಳನ್ನು ಪ್ಯಾರಾಗ್ರಾಫ್ ವೈಸ್ ಬರೆದ್ರೆ ಖಂಡಿತ ನಿಮಗೆ 3 ರಿಂದ 4 ಅಂಕಗಳು ಸಿಗ್ತವೆ. ಫಸ್ಟ್ ಪಾಯಿಂಟ್ ನೋಡಿ, ದಿಸ್ ಪೋಯಮ್ ಶೋಸ್ ಅಸ್ ದ ಪೇಷನ್ಸ್ ಆಫ್ ಮದರ್ ಅರ್ತ್. ಈ ಒಂದು ಪೋಯಮ್ ನಮಗೆ ಏನನ್ನು ತೋರಿಸುತ್ತೆ ಅಂದರೆ ನಮ್ಮ ಭೂತಾಯಿ ಏನಿದ್ದಾಳೋ ಅವಳ ಒಂದು ಪೇಷನ್ಸನ್ನು ಅಂದರೆ ತಾಳ್ಮೆಯನ್ನು ನಮಗೆ ಈ ಒಂದು ಪೋಯಮ್ ಮೂಲಕ ಪೋಯೆಟ್ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಅರ್ತ್ ಈಸ್ ದ ಸ್ಪೀಕರ್ ಇನ್ ದ ಪೋಯಮ್. ಈ ಒಂದು ಪೋಯಮಲ್ಲಿ ಸ್ಪೀಕರ್ ಯಾರಪ್ಪ ಅಂದರೆ ಮಾತನಾಡ್ತಕ್ಕಂತಹ ಅಥವಾ ಹೇಳ್ತಕ್ಕಂತಹ ವ್ಯಕ್ತಿ ಯಾರಪ್ಪ ಅಂದರೆ ಅದು ಅರ್ತ್ ಆಗಿದೆ ಅಥವಾ ನಮ್ಮ ಭೂತಾಯಿ ಆಗಿದ್ದಾಳೆ. ನೆಕ್ಸ್ಟ್ ಪಾಯಿಂಟ್, ಇಟ್ ಸ್ಪೀಕ್ಸ್ ಟು ಪೀಪಲ್. ಆ ಭೂತಾಯಿ ಯಾರ ಜೊತೆ ಮಾತಾಡ್ತಿದ್ದಾಳೆ? ಮನುಷ್ಯರ ಜೊತೆ. ಅಂದರೆ ನಮ್ಮೆಲ್ಲರ ಜೊತೆ ಅವಳು ಮಾತಾಡ್ತಾ ಇದ್ದಾಳೆ, ನಮಗೇನನ್ನು ಹೇಳ್ತಾ ಇದ್ದಾಳೆ. ಪೀಪಲ್ ಬೈ ದ ಲ್ಯಾಂಡ್. ಜನಗಳೇನು ಮಾಡ್ತಾರೆ? ಭೂಮಿಯನ್ನು, ಲ್ಯಾಂಡನ್ನು ಪರ್ಚೇಸ್ ಮಾಡ್ತಾರೆ. ದೇ ಕ್ರಿಯೇಟ್ ಬಿಗ್ ಹೋಲ್ಸ್ ಬಿಕಾಸ್ ಆಫ್ ಮೈನಿಂಗ್. ನಾವೆಲ್ಲ ಏನು ಮಾಡ್ತೇವೆ? ಮೈನಿಂಗಿಂದಾಗಿ ಈ ಒಂದು ಭೂಮಿಯಲ್ಲಿ ಹೋಲ್ಗಳನ್ನು ಅಂದರೆ ಕೊರಿತೇವೆ ಈ ಒಂದು ಭೂಮಿಯನ್ನು. ದೇ ಸೇ ಲೌಡ್ಲಿ ದೇ ಆರ್ ದ ಓನರ್ಸ್ ಆಫ್ ದ ಲ್ಯಾಂಡ್. ಪೀಪಲ್ ಅಂದರೆ ನಾವೆಲ್ಲ ಏನು ಹೇಳ್ತೇವೆ? ನಾವೇ ಈ ಒಂದು ಭೂಮಿಯ ಒಡೆಯರು, ಓನರ್ಸ್ ಅಂತೇಳಿ ಹೇಳ್ತಾ ಇದ್ದೇವೆ. ದೇ ಪ್ಲಗ್ ಆ್ಯಂಡ್ ಪ್ಲಾಂಟ್ ದ ಟ್ರೀಸ್. ಈ ಒಂದು ಭೂಮಿಯನ್ನು ಉಳುಮೆ ಮಾಡ್ತೇವೆ ಮತ್ತು ಗಿಡ ಮರಗಳನ್ನು ನೆಡ್ತೇವೆ. ದೇ ಗ್ರೋ ಫ್ರೂಟ್ಸ್ ಆ್ಯಂಡ್ ಗ್ರಾಸ್ ಆನ್ ದ ಲ್ಯಾಂಡ್. ಹಣ್ಣುಗಳನ್ನು ಬೆಳಿತೇವೆ, ಹುಲ್ಲನ್ನು ಕೂಡ ಬೆಳಿತೇವೆ. ಚಿಲ್ಡ್ರನ್ ಡ್ಯಾನ್ಸ್ ಆನ್ ದ ಗ್ರೌಂಡ್. ಮಕ್ಕಳೇನು ಮಾಡ್ತವೆ? ಈ ಒಂದು ಗ್ರೌಂಡ್ ಮೇಲೆ ಆಟ ಆಡ್ತವೆ, ಡ್ಯಾನ್ಸ್ ಮಾಡ್ತವೆ, ಸಂತೋಷವನ್ನು ಪಡ್ತವೆ. ಪೀಪಲ್ ಸಿಂಗ್ ಸಾಂಗ್ಸ್ ಆ್ಯಂಡ್ ಎಂಜಾಯ್ ಆನ್ ದ ಲ್ಯಾಂಡ್. ಜನಗಳು ಹಾಡನ್ನು ಹೇಳ್ತಾರೆ, ಸಂತೋಷದಿಂದ ನಲಿತಾರೆ. ದ ಸೋಲ್ಜರ್ಸ್ ಹೋಲ್ಡ್ ಗನ್ಸ್. ಸೋಲ್ಜರ್ಸ್ ಅಂದರೆ ಸೈನಿಕರು ಗನ್ಗಳನ್ನು ಹಿಡಿದುಕೊಂಡು ನಿಂತಿರ್ತಾರೆ. ದೇ ಫೈಟ್ ಆ್ಯಂಡ್ ಕಿಲ್ ಈಚ್ ಅದರ್ ಫಾರ್ ದ ಲ್ಯಾಂಡ್. ಈ ಸೈನಿಕರು ಈ ಭೂಮಿ ನಮ್ಮದು ಅಂಥೇಳಿ ಇಬ್ಬರು ಪರಸ್ಪರ ಹೊಡೆದಾಡ್ತಾರೆ, ಫೈಟ್ ಮಾಡ್ತಾರೆ, ಒಬ್ಬರನ್ನೊಬ್ಬರು ಕೊಲ್ತಾರೆ ಈ ಒಂದು ಭೂಮಿಗೋಸ್ಕರ, ಭೂಮಿಯ ಒಡೆತನಕ್ಕಾಗಿ. ಪೀಪಲ್ ಬಿಲ್ಡ್ ಫೆನ್ಸ್ ಅರೌಂಡ್ ದ ಲ್ಯಾಂಡ್. ಜನಗಳು ನಾವೇನು ಮಾಡ್ತೇವೆ? ಈ ಒಂದು ಭೂಮಿಯ ಸುತ್ತ ಬೇಲಿಯನ್ನು, ಫೆನ್ಸ್ ಅಂದರೆ ಬೇಲಿ ಅಂತೇಳಿ, ಬೇಲಿಯನ್ನು ಹಾಕಿಕೊಂಡು ಈ ಗಡಿ ನನ್ನದು, ಈ ಭಾಗ ನಿನ್ನದು ಅಂತೇಳಿ ನಾವೇನೇ ಭೂಮಿಯನ್ನು ಡಿವೈಡ್ ಮಾಡ್ಕೊಳ್ತಾ ಇರ್ತೇವೆ. ಪೀಪಲ್ ಬಿಲ್ಡ್ ಫೆನ್ಸ್ ಅರೌಂಡ್ ದ ಲ್ಯಾಂಡ್. ದಿಸ್ ಫೆನ್ಸ್ ಸಫೋಕೇಟ್ಸ್ ದ ಅರ್ತ್. ಈ ರೀತಿ ಜನಗಳೇನು ಫೆನ್ಸನ್ನು ನಿರ್ಮಾಣ ಮಾಡ್ತಾರೋ ಅದು ಭೂತಾಯಿಗೆ ಸಫೋಕೇಶನನ್ನು ಮಾಡ್ತಾ ಇದೆ. ಸಫೋಕೇಶನ್ ಅಂದರೆ ಉಸಿರಾಟದ ತೊಂದರೆಯನ್ನು ಮಾಡ್ತಾ ಇದೆ. ಭೂತಾಯಿ ಹೇಳ್ತಾ ಇದ್ದಾಳೆ, ನನಗೆ ಇದರಿಂದ ಸರಿಯಾಗಿ ಉಸಿರಾಟ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತೇಳಿ ಭೂತಾಯಿ ಹೇಳ್ತಾ ಇದ್ದಾಳೆ. ದ ಲ್ಯಾಂಡ್ ಟಾಲರೇಟ್ಸ್ ಎವ್ರಿಥಿಂಗ್. ಭೂತಾಯಿ ಇಷ್ಟೆಲ್ಲ ನಾವು ತೊಂದರೆಗಳನ್ನು ಕೊಟ್ಟರೂ ಕೂಡ ಅದೆಲ್ಲವನ್ನು ಕೂಡ ತಾಳ್ಮೆಯಿಂದನೇ ಸಹಿಸ್ಕೊಳ್ತಾ ಇದ್ದಾಳೆ. ದ ವರ್ಡ್ ವೇಟ್ ಶೋಸ್ ದ ಪೇಷನ್ಸ್ ಆಫ್ ದ ಮದರ್ ಅರ್ತ್. ಈ ಒಂದು ಪೋಯಮಲ್ಲಿ ಬರ್ತಕ್ಕಂತಹ ಒಂದು ಪದ ವೇಟ್ ಅಂತಕ್ಕಂಥದ್ದು ಏನನ್ನು ತೋರಿಸುತ್ತೆ ಅಂದರೆ ಭೂತಾಯಿಯ ಒಂದು ಪೇಷನ್ಸನ್ನು, ತಾಳ್ಮೆಯನ್ನು ತೋರಿಸುತ್ತೆ. ಐ ವೇಟ್ ಅಂತ ಭೂತಾಯಿ ಹೇಳ್ತಾಳಲ್ವ, ಸೊ ಅದು ಅವಳ ಒಂದು ತಾಳ್ಮೆಯನ್ನು ತೋರಿಸ್ತಾ ಇದೆ. ಫೈನಲಿ ದ ಅರ್ತ್ ಸೇಸ್ ದ್ಯಾಟ್ ದ ಮ್ಯಾನ್ ಕಾಂಟ್ ಫೆನ್ಸ್ ದ ಹೋಲ್ ಅರ್ತ್. ನೀನೇನೋ ಗಡಿಗೆ ಫೆನ್ಸನ್ನು, ಬೇಲಿಯನ್ನು ಹಾಕ್ಕೋಬೋದು, ಆದರೆ ಇಡೀ ಭೂಮಿಯ ಸುತ್ತ ನಿನ್ನ ಕಡೆಯಿಂದ ಫೆನ್ಸನ್ನು ಹಾಕಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಅಣಕಿಸುವ ರೀತಿಯಲ್ಲಿ ಭೂತಾಯಿ ಮನುಷ್ಯನಿಗೆ ಹೇಳ್ತಾ ಇದ್ದಾಳೆ. ಡಿಯರ್ ಲರ್ನರ್ಸ್, ಇದಿಷ್ಟು ಐ ಆಮ್ ದ ಲ್ಯಾಂಡ್ ಅಂತಕ್ಕಂತಹ ಪೋಯಮ್ನ ಸಿಂಪಲ್ ಸಮರಿ ಆಗಿದೆ. ಈ ಪೋಯಮ್ ನಿಮಗೆ ಸಿಂಪಲ್ ಅನಿಸಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ. ಟೇಕ್ ಕೇರ್ ಆ್ಯಂಡ್ ಕೀಪ್ ಲರ್ನಿಂಗ್.